ಆರ್‌ಸಿಬಿ ತಂಡಕ್ಕೆ ಆಂಡಿ ಫ್ಲವರ್ ಗುಡ್ ಬೈ ಹೇಳ್ತಾರಾ? ಈ ರೀತಿ ಪ್ರಶ್ನೆ ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಹೌದು, ಆಂಡಿ ಫ್ಲವರ್ ಆರ್‌ಸಿಬಿ ತಂಡ ತೊರೆದು ಇಂಗ್ಲೆಂಡ್ ತಂಡದ ಕೋಚ್ ಆಗಲಿದ್ದಾರೆ ಅನ್ನೋ ಮಾತು ಇದೀಗ ಕೇಳಿ ಬರೋದಕ್ಕೆ ಶುರುವಾಗಿದೆ. ಸದ್ಯ ಇಂಗ್ಲೆಂಡ್ ತಂಡದ ಟೆಸ್ಟ್ ತಂಡದ ಕೋಚ್ ಸ್ಥಾನದಿಂದ ಬ್ರೆಂಡನ್ ಮೆಕಲಮ್ ಕೆಳಗಿಳಿದಿದ್ದಾರೆ. ಸದ್ಯ ಇಂಗ್ಲೆಂಡ್ ಟೆಸ್ಟ್ ತಂಡದ ಕೋಚ್ ಯಾರು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಹೀಗಿರುವಾಗ ಒಂದಿಷ್ಟು ಜನರ ಹೆಸರುಗಳು ಸಹ ಕೋಚ್ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ರಾಹುಲ್ ದ್ರಾವಿಡ್ ಹೆಸರು ಕೂಡ ಇದೆ. ಅದರ ಜೊತೆಯಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಹೆಸರು ಅಂದ್ರೆ ಅದು ಆರ್‌ಸಿಬಿಯ ಕೋಚ್ ಆಂಡಿ ಫ್ಲವರ್ ಅವರ ಹೆಸರು. ಹೌದು, 2009ರಿಂದ 14ರವರೆಗೆ ಆಂಡಿ ಫ್ಲವರ್ ಇಂಗ್ಲೆಂಡ್ ತಂಡದ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ರು. ಈ ವೇಳೆ ಇಂಗ್ಲೆಂಡ್ ವಿಶ್ವಕಪ್ ಟೈಟಲ್ ಜೊತೆಯಲ್ಲಿ ಹಲವು ಪ್ರಮುಖ ಸರಣಿಗಳನ್ನು ಗೆಲ್ಲುವ ಮೂಲಕ ಸಾಧನೆ ಮಾಡಿತ್ತು. ಹೀಗಾಗಿ ಆಂಡಿ ಫ್ಲವರ್ ಅನ್ನು ಮತ್ತೆ ಇಂಗ್ಲೆಂಡ್ ತಂಡದ ಕೋಚ್ ಆಗಿ ಆಯ್ಕೆ ಮಾಡೋದಕ್ಕೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಮನಸ್ಸು ಮಾಡಿದೆ ಅಂತ ವರದಿಯಾಗಿದೆ. ಇನ್ನು ಕೆಲ ಇಂಗ್ಲೆಂಡ್ನ ಮಾಜಿ ಆಟಗಾರರು ಸಹ ಆಂಡಿ ಫ್ಲವರ್ ಇಂಗ್ಲೆಂಡ್ ತಂಡದ ಕೋಚ್ ಆಗಿ ಆಯ್ಕೆ ಮಾಡಿದ್ರೆ ಟೆಸ್ಟ್ ಕ್ರಿಕೆಟ್‌ನಲ್ಲಿ ಲಯಕ್ಕೆ ಮರಳಲಿದೆ ಅನ್ನೋ ಮಾತುಗಳನ್ನು ಸಹ ಹೇಳುತ್ತಿದ್ದಾರೆ. ಹೀಗಾಗಿ ಒಂದು ವೇಳೆ ಫ್ಲವರ್ ಇಂಗ್ಲೆಂಡ್ ತಂಡದ ಕೋಚ್ ಆದ್ರೆ ಆರ್‌ಸಿಬಿ ತಂಡವನ್ನು ತೊರೆಯಲಿದ್ದಾರಾ ಅನ್ನೋ ಚರ್ಚೆ ಇದೀಗ ಶುರುವಾಗಿದೆ. ಹೀಗಿರುವಾಗ ಇದೀಗ ಹಲವು ವರ್ಷಗಳಿಂದ ಆಂಡಿ ಫ್ಲವರ್ ಜೊತೆಯಲ್ಲಿ ಕೆಲಸ ಮಾಡುತ್ತಿರುವ ದಿನೇಶ್ ಕಾರ್ತಿಕ್ ಆಂಡಿ ಫ್ಲವರ್ ಆರ್‌ಸಿಬಿ ತಂಡ ತೊರೆದು ಇಂಗ್ಲೆಂಡ್ ತಂಡದ ಕೋಚ್ ಆಗೋ ಬಗ್ಗೆ ಹೇಳ್ಕೊಂಡಿದ್ದಾರೆ. 57 ವರ್ಷದ ಫ್ಲವರ್ ಬೆಂಗಳೂರನ್ನು ತೊರೆಯುವ ಸಾಧ್ಯತೆ ಕಡಿಮೆ ಅಂತ ದಿನೇಶ್ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ. ನಿಜವಾಗಿಯೂ ಹೇಳಬೇಕಂದ್ರೆ ಅವರು ಒಬ್ಬ ಅದ್ಭುತವಾದ ವ್ಯಕ್ತಿಯಾಗಿದ್ದು ಖಂಡಿತವಾಗಿಯೂ ಪರಿಗಣಿಸಬೇಕಾದ ಹೆಸರುಗಳಲ್ಲಿ ಅವರು ಕೂಡ ಇರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಇಂಗ್ಲೆಂಡ್ ತಂಡ ಇರುವ ಪರಿಸ್ಥಿತಿ ಮತ್ತು ಅವರ ಬ್ಯುಸಿ ವೇಳಾಪಟ್ಟಿಯನ್ನು ಗಮನಿಸಿದ್ರೆ ಅವರು ಇಂಗ್ಲೆಂಡ್ ಕೋಚ್ ಜವಾಬ್ದಾರಿ ಸ್ವೀಕರಿಸಿದರೆ ಅದು ನನಗೆ ತುಂಬಾ ಆಶ್ಚರ್ಯವಾಗುತ್ತದೆ ಅಂತ ದಿನೇಶ್ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ. ಇನ್ನು ಆಂಡಿ ಫ್ಲವರ್ ಇಂಗ್ಲೆಂಡ್ ಟೆಸ್ಟ್ ತಂಡದ ಕೋಚ್ ಆಗಿ ನೇಮಕವಾದರೂ ತಮ್ಮ ಐಪಿಎಲ್ ಜವಾಬ್ದಾರಿಯನ್ನು ಮುಂದುವರಿಸಲು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವಕಾಶ ನೀಡಬಹುದು ಅಂತ ಕೂಡ ವರದಿಯಾಗಿದೆ. ಆದರೆ ದಿನೇಶ್ ಕಾರ್ತಿಕ್ ಇನ್ನು ಆರ್‌ಸಿಬಿ ಜೊತೆ ಫ್ಲವರ್ ಈಗಾಗಲೇ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪ್ರಮುಖ ಟೆಸ್ಟ್ ಸೀರೀಸ್ಗಳಲ್ಲಿ ಕೆಲ ಪಂದ್ಯಗಳಿಗೆ ಕೋಚ್ ಲಭ್ಯ ಇಲ್ಲದೆ ಇರುವುದನ್ನು ಇಂಗ್ಲೆಂಡ್ ಒಪ್ಪಿಕೊಳ್ಳೋದು ಕಷ್ಟ. ಹಾಗಾಗಿ ಆಂಡಿ ಫ್ಲವರ್ ಇಂಗ್ಲೆಂಡ್ ತಂಡದ ಕೋಚ್ ಹುದ್ದೆಯನ್ನು ಒಪ್ಪಿಕೊಳ್ಳೋದು ಸಾಧ್ಯವಿಲ್ಲ, ಅವರು ಆರ್‌ಸಿಬಿಯನ್ನು ತೊರೆಯೋದಿಲ್ಲ ಅನ್ನೋ ಮಾತನ್ನ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಆಂಡಿ ಫ್ಲವರ್ ಆರ್‌ಸಿಬಿ ತಂಡವನ್ನು ತೊರೆದು ಇಂಗ್ಲೆಂಡ್ ತಂಡದ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.